ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸುರೇಶ್ಗೆ ಬನ್ನಿ ಈ ಕಡೆ ತಗೊಳ್ಳಿ. ಅಲ್ಲ ಈ ಕಡೆ ಸುರೇಶ್ ಕುಮಾರ್ ಅವರು ದೇಶ ವಿರೋಧ ಹೇಳಿಕೆಯಿಂದ ದೇಶದ್ರೋಹಿ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಈಗ ಡಿ.ಕೆ. ಸುರೇಶ್ ಅವರ ನಿವಾಸದ ಸುತ್ತ ಬಿಜೆಪಿಯ ಯುವ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿರೋದನ್ನು ನೋಡ್ತಾ ಇದ್ದೀರಾ. ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಆಯಿತು. ಯಾಕಂದ್ರೆ ಮಧ್ಯಂತರ ಬಜೆಟ್ನ ನಂತರ ಡಿ.ಕೆ. ಸುರೇಶ್ ಕೇಂದ್ರ ಸರ್ಕಾರವನ್ನು ಟೀಕಿಸುವಂತ ಭರದಲ್ಲಿ ಒಂದು ಮಾತನ್ನು ಹೇಳಿದ್ರು. ಇದೇ ರೀತಿಯಾಗಿ ತಾರತಮ್ಯ ಮುಂದುವರಿತಾ ಹೋದರೆ ಕೇಂದ್ರ ಸರ್ಕಾರದಿಂದ ನಾವೇ ಒಂದು ಪ್ರತ್ಯೇಕವಾದಂಥ ರಾಷ್ಟ್ರವನ್ನು ಕೇಳಬೇಕಾಗುತ್ತೆ. ನಾವೇನು ಭಾರತವನ್ನು ಬಿಟ್ಟು ದೂರ ಇದ್ದೀವಾ, ಹೊರಗಿದ್ದೀವಾ ಅನ್ನೋ ಪ್ರಶ್ನೆ ನಮಗೆ ಮೂಡ್ತಾ ಇದೆ. ಅಷ್ಟು ತಾರತಮ್ಯ ನಮ್ಗೆ ಆಗ್ತಾ ಇದೆ. ಯಾಕಂದ್ರೆ ನಾವು ಕೂಡ ಈ ದೇಶಕ್ಕೆ ಸಂಬಂಧಪಟ್ಟಂತ ಒಬ್ಬ ಪ್ರಜೆಗಳು, ನಮ್ಮ ರಾಜ್ಯ ಕೂಡ ಭಾರತದ ಒಳಗೇನೆ ಇದೆ. ಆದರೆ ಇವರು ನಮಗೆ ಮಾಡ್ತಿರುವಂಥ ತಾರತಮ್ಯ ನೋಡಿದ್ರೆ ಎಲ್ಲೊಂದು ಕಡೆ ನಾವೇ ಪ್ರತ್ಯೇಕವಾದಂಥ ಒಂದು ರಾಷ್ಟ್ರವನ್ನು ಕೇಳಬೇಕಾಗುತ್ತೇನೋ ಅಂತ ಅನಿಸ್ತಿದೆ ಅನ್ನೋ ರೀತಿಯಾಗಿ ಹೇಳಿದರು. ಸೊ ಇದು ಈಗ ರಾಷ್ಟ್ರವ್ಯಾಪಿ ಚರ್ಚೆಗೆ ಗ್ರಾಸವಾಗಿದೆ. ಇವತ್ತು ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕರ್ತರು ಅಲ್ಲಿ ಮುತ್ತಿಗೆ ಹಾಕುವಂಥ ಪ್ರಯತ್ನ ಪಟ್ಟರು. ಆಗ ಪೊಲೀಸರು ಅವ್ರನ್ನ ಅಲ್ಲಿಂದ ಚದುರಿಸಿ ಈಗ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ನೀವೀಗ ನೋಡ್ತಾ ಇದ್ದಾರೆ. ಪೊಲೀಸರು ಕೂಡ ಪ್ರಯತ್ನವನ್ನು ಕೂಡ ಮಾಡಿ ಈಗ ನಿಮ್ಮ ಬಂಧಿಸುವಂತ ಕೆಲಸ ಆಗಿದೆ. ಧೋರಣೆ ಆಗಾಗ ಹೊರಬರ್ತಿದೆ ಅಂತ ಬಿಜೆಪಿಯ ನಾಯಕರು ವಾಗ್ದಾಳಿ ನಡೆಸಿದ್ರು. ಈಗ ಡಿ.ಕೆ. ಸುರೇಶ್ ಅವರ ವಿರುದ್ಧ ಭಿತ್ತಿ ಪತ್ರಗಳನ್ನು ಹಿಡಿದು ಧಿಕ್ಕಾರವನ್ನು ಕೂಗ್ತಾ ಅಲ್ಲಿ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ಡಿ.ಕೆ. ಸುರೇಶ್ ನಿವಾಸದ ಮುಂದೆ ಬಿಜೆಪಿ ಯುವ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇವಾಗ ನೋಡ್ತಾ ಇದ್ರಲ್ಲ, ಇದೇ ಸಂದರ್ಭದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಎಲ್ಲೋ ಕೇಂದ್ರ ಸರ್ಕಾರ ಒಂದು ರಾಜ್ಯಕ್ಕೆ ಒಂದು ನೀತಿ, ಮತ್ತೊಂದು ರಾಜ್ಯಕ್ಕೆ ಒಂದು ರೀತಿ ಅಂತ ನ್ಯಾಯವನ್ನು ಸಲ್ಲಿಸ್ತಾ ಇದೆ. ತೆರಿಗೆಯ ಪಾಲು ಕರ್ನಾಟಕಕ್ಕೆ ಬಹಳ ಕಡಿಮೆ ಬರ್ತಾ ಇದೆ. ಗುಜರಾತ್ನಂಥ ರಾಷ್ಟ್ರಗಳಲ್ಲಿ ಉತ್ತರ ಪ್ರದೇಶಕ್ಕೆ ಹೆಚ್ಚಿನ ಪಾಲು ಹೋಗ್ತಾ ಇದೆ. ಇಂಥ ತಾರತಮ್ಯ ಯಾಕೆ? ಇವರು ಮಾಡ್ತಿರುವಂಥ ತಾರತಮ್ಯ ನೋಡಿದ್ರೆ ನಮಗೆ ಪ್ರತ್ಯೇಕವಾದಂಥ ರಾಷ್ಟ್ರವನ್ನ ಕೊಡಬೇಕಾದಂಥ ಅಥವಾ ಕೇಳಬೇಕಾದಂಥ ಪರಿಸ್ಥಿತಿ ಬರ್ಬೋದೇನೋ ಅನ್ನೋ ಅರ್ಥದಲ್ಲೇ ಅವ್ರು ಹೇಳಿದರು. ನೀವು ಅವ್ರು ಹೇಳಿದಂಥ ಕಾಂಟೆಕ್ಸ್ಟ್ ಬೇರೆ ರೀತಿಯಾಗಿದ್ದರೂ ಕೂಡ ಬಳಸಿದಂಥ ಪದಗಳೇನಿದೆ ಅದು ವಿವಾದಕ್ಕೆ ಕಾರಣವಾಗಿದೆ. ದೇಶದ್ರೋಹಿ ಅನ್ನೋ ಪದವನ್ನು ಬಳಸಲಾಗ್ತಾ ಇದೆ ಅಲ್ಲಿ. ಅಂದ್ರೆ ಪ್ರತ್ಯೇಕ ರಾಷ್ಟ್ರವನ್ನ ಕೇಳಿದ್ರು ಅನ್ನೋ ಅರ್ಥದಲ್ಲಿ ಸಂಸದ ಡಿ.ಕೆ. ಸುರೇಶ್ ನಿವಾಸಕ್ಕೆ ಈಗ ಬಿಜೆಪಿ ಕಾರ್ಯಕರ್ತರು ದೃಶ್ಯದಲ್ಲಿ ಗಮನಿಸ್ತಾ ಈಗಾಗಲೇ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದಂತ ಪ್ರತಿಭಟನಾಕಾರರನ್ನು ಈಗಾಗಲೇ
ಪೊಲೀಸರು ಕೂಡ ವಶಪಡಿಸಿಕೊಂಡಿರುವಂತ ಈಗಾಗಲೇ ಎಲ್ಲರನ್ನು ವಶಪಡಿಸಿಕೊಂಡು ಈಗಾಗಲೇ ಅವ್ರನ್ನ ಬಂಧನ ಕೂಡ ಮಾಡಿರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ದೊಡ್ಡ ಮಟ್ಟಿಗೆ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ಅವ್ರನ್ನ ವಶಪಡಿಸಿಕೊಂಡಂತ ಕೆಲಸ ಮಾಡಿದ್ರು. ಏಕಾಏಕಿ ಬಿಜೆಪಿ ಕಾರ್ಯಕರ್ತರು ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಖಂಡಿಸಿ ಅವರ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ ಅವರೆಲ್ಲರನ್ನ ಕೂಡ ಕಾರ್ಯಕರ್ತರು ತಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ಅವರನ್ನ ಬಂಧಿಸುವಂತ ಕೆಲಸ ಕೂಡ ಆಗಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಪೊಲೀಸರು ಕೂಡ ಈಗಾಗಲೇ ಎಲ್ಲರನ್ನ ಬಂಧಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಲೋ, ಅನ್ಯಾಯ ಸಂವಿಧಾನ ವಿರೋಧಿ ಡಿಕೆ ಸುರೇಶ್ಗೆ ಧಿಕ್ಕಾರ, ಧಿಕ್ಕಾರ. ಸಂವಿಧಾನ ವಿರೋಧಿ ಡಿಕೆ ಸುರೇಶ್ಗೆ ಧಿಕ್ಕಾರ, ಧಿಕ್ಕಾರ. ನಮ್ಮ ಪ್ರತಿನಿಧಿ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಅದೇ ಸ್ಪಾಟ್ನಿಂದ. ಸುನಿಲ್, ನಾವು ಆಗಿಂದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಜೆ ಕೆ ಸುರೇಶ್ ಅವರ ವಿರುದ್ಧ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಿದೆ. ಎಷ್ಟೊತ್ತಿಗೆ ಆರಂಭ ಆಯಿತು ಪ್ರತಿಭಟನೆ, ಏನೇನಾಯ್ತು ಅಂತ ಈಗ? ಅವಿನಾಶ್, ಬಜೆಟ್ ಅಧಿವೇಶನದ ಸಂದರ್ಭ ಡಿ ಕೆ ಸುರೇಶ್ ಅವರು ಬೆಂಗಳೂರಿನಲ್ಲಿ ದೆಹಲಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಪ್ರತ್ಯೇಕ ರಾಷ್ಟ್ರದ ಒಂದು ಹೇಳಿಕೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಬೆಂಗಳೂರಿನಲ್ಲಿ ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ತಕ್ಷಣದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಮಾಡಿರೋದನ್ನ ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಡಿ ಕೆ ಸುರೇಶ್ ಮತ್ತೆ ಶಿವಕುಮಾರ್ ಅವರ ನಿವಾಸದ ಬಳಿ ಈಗಾಗಲೇ ಬೀಡು ಬಿಟ್ಟು ಅವರ ಪ್ರತಿಭಟನಾಕಾರರನ್ನ ತಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆಮೇಲೆ ಈಗಾಗಲೇ ಅವರೆಲ್ಲರನ್ನು ಕೂಡ ಬಂಧಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಪ್ರಮುಖವಾಗಿ ಪ್ಯಾಲೇಸ್ ಗ್ರೌಂಡ್ ನ ಮುಂಭಾಗದಿಂದ ಡಿ ಕೆ ಸುರೇಶ್ ಅವರ ನಿವಾಸ ಎಂದರೆ ಸದಾಶಿವನಗರ ನಿವಾಸ, ಅಲ್ಲಿಗೆ ಏಕಾಏಕಿ ಬಿಜೆಪಿ ಕಾರ್ಯಕರ್ತರು 50ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ರೋಡ್ ಅನ್ನು ದಾಟಿಕೊಂಡು ಓಡಿ ಬಂದು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲಿರುವಂತಹ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಎಲ್ಲರನ್ನು ಕೂಡ ಈಗಾಗಲೇ ವಶಕ್ಕೂ ಕೂಡ ಪಡೆದಿರುವಂತ ಬಂಧಿಸಿರುವಂತ ಕೆಲಸವನ್ನು ಕೂಡ ಮಾಡಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಪೊಲೀಸರು ಕೂಡ ಅವರೆಲ್ಲರನ್ನ ಬಂಧಿಸಿಗಾಗಲೇ ಅವರನ್ನ ವಶಕ್ಕೆ ಪಡೆದಿರುವಂತ ಕೆಲಸ ಕೂಡ ಆಗಿದೆ. ಯಾಕಂದ್ರೆ ಡಿ ಕೆ ಸುರೇಶ್ ಅವರ ಹೇಳಿಕೆಯಿಂದ ಈಗಾಗಲೇ ದೊಡ್ಡ ಮಟ್ಟಿಗೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಭಟನಾಕಾರರನ್ನ ಮುತ್ತಿಗೆ ಹಾಕುವಂತ ಕೆಲಸಗಳನ್ನ ಮಾಡ್ತಾರೆ. ಯಾಕಂದ್ರೆ ಸದಾಶಿವನಗರದಲ್ಲಿ ಬಹುತೇಕ ಎಲ್ಲ ಸಚಿವರು ಮತ್ತೆ ಶಾಸಕರ ಮನೆ ಇರುವ ಹಿನ್ನೆಲೆಯಲ್ಲಿ ಅದರ ಪ್ರಮುಖವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಬರ್ತಾ ಇರುವಂತ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಕೂಡ ಓಡ್ತಾ ಇರುವಂತ ದೃಶ್ಯಗಳು ಕೂಡ ಕಂಡು ಬರ್ತದೆ. ಯಾಕಂದ್ರೆ ಸದಾಶಿವನಗರದಲ್ಲಿ ಇರುವಂತ ಡಿ ಕೆ ಸುರೇಶ್ ಮತ್ತೆ ಶಿವಕುಮಾರ್ ಅವರ ನಿವಾಸಕ್ಕೆ ಏಕಾಏಕಿ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಕಾರ್ಯಕರ್ತರನ್ನ ವಶಕ್ಕೆ ಕೂಡ ಪಡೆದಿರುವಂತದ್ದು ಪೊಲೀಸರು. ಆ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ಬರ್ತಾ ಇರುವಂತ ಕಾರ್ಯಕರ್ತರನ್ನ ಈಗಾಗಲೇ ಬಂಧಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ರಸ್ತೆಗೆ ಬಂದ್ರೆ ಅವ್ರನ್ನ ಬಂಧಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಯಾಕಂದ್ರೆ ಮೇಕ್ರಿ ಸರ್ಕಲ್ ಅಂದ್ರೆ ಏರ್ಪೋರ್ಟ್ ರಸ್ತೆಯಿಂದ ಎಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಆ ಒಂದು ರಸ್ತೆಯಲ್ಲಿ ಏಕಾಏಕಿ ರಸ್ತೆಯನ್ನ ಬಂದ್ ಮಾಡಿ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇರುವಂತ ದೃಶ್ಯಗಳು ಈಗಾಗಲೇ ಸಿಗ್ತಾ ಇದೆ. ಯಾಕಂದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಮೇಕ್ರಿ ಸರ್ಕಲ್ ಹೋಗುವಂತ ರಸ್ತೆಯಿಂದ ಏರ್ಪೋರ್ಟ್ ರಸ್ತೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿಭಟನಾಕಾರರನ್ನ ಅವರು ಬಂಧಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಈಗಾಗಲೇ ಒಂದು ಕಡೆ ಡಿ ಕೆ ಸುರೇಶ್ ಅವರ ನಿವಾಸ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಹಿಂಭಾಗದಲ್ಲಿ ಡಿ ಕೆ ಸುರೇಶ್ ಅವರ ನಿವಾಸ ಇದೆ. ಒಂದು ಕಡೆ ಅವರ ನಿವಾಸದ ಒಂದು ಆ ಪಕ್ಕದ ರೋಡಲ್ಲಿ ಈಗಾಗಲೇ ಅವರನ್ನ ಬಂಧಿಸುವಂತ ಕೆಲಸವೂ ಕೂಡ ಆಗ್ತಾ ಇರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ಡಿ ಕೆ ಸುರೇಶ್ ನಿವಾಸದ ಮುಂಭಾಗದಲ್ಲಿ ಈಗ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೇಗೆ ಅಲ್ಲಿ ಕಾರ್ಯಕರ್ತರನ್ನೆಲ್ಲ ವಶಕ್ಕೆ ಪಡೆಯಲಾಯಿತು, ಬಸ್ಗಳನ್ನು ಕೂಡ ತರಲಾಗಿದೆ. ನಿರೀಕ್ಷೆ ಇತ್ತು ಈ ಮಟ್ಟದಲ್ಲಿ ಕಾರ್ಯಕರ್ತರು ಬರ್ತಾರೆ ಅಂತ. ಸೊ ಡಿ ಕೆ ಸುರೇಶ್ ಅವರ ನಿವಾಸದ ಬಳಿ ಈಗ ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಗಳನ್ನ. ದೊಡ್ಡ ಹೋರಾಟವನ್ನು ಕೂಡ ಮಾಡ್ತಾ ಇರುವಂತದ್ದು. ಸರಿಗ ಪೊಲೀಸರು ಬಂಧಿಸುವ ಕೆಲಸ ಮಾಡಿದ್ದಾರೆ. ಎಲ್ಲ ಬಿಜೆಪಿ ಕಾರ್ಯಕರ್ತರನ್ನ ಈಗಾಗಲೇ ಬಂಧಿಸುವಂತ ಕೆಲಸವನ್ನು ಮಾಡಿದೆ. ಯಾಕಂದ್ರೆ ಏಕಾಏಕಿ ಪ್ಯಾಲೇಸ್ ಗ್ರೌಂಡ್ ನಿಂದ ನೇರವಾಗಿ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಎಲ್ಲರೂ ಕೂಡ ಈಗಾಗಲೇ ಡಿ ಕೆ ಸುರೇಶ್ ಅವರ ವಿರುದ್ಧ ಘೋಷಣೆಯನ್ನು ಕೊಡ್ತಾ ಇದ್ದಾರೆ. ಹೇಳಿಕೆಯನ್ನು ಕೊಟ್ಟಿರುವಂತ ಸರಿಯಲ್ಲ ಅಂತ ಹೇಳಿ ದೊಡ್ಡ ಮಟ್ಟಿಗೆ ಘೋಷಣೆ ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಸಾಕಷ್ಟು ಜನ ಕಾರ್ಯಕರ್ತರು ಇರುವ ಹಿನ್ನೆಲೆ ಅವರು ಕೂಡ ಬಂಧಿಸುವಂತ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಏನ್ ಬೇರೆ ಪ್ರತಿಭಟನೆ
ಈಗಾಗಲೇ ಕಾರ್ಯಕರ್ತರು ಓಡುವಂತ ದೃಶ್ಯಗಳು ಕೂಡ ಕಂಡು ಬರ್ತದೆ. ಯಾಕಂದ್ರೆ ಪೊಲೀಸರು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸ್ಕೊಂಡು ಕಾರ್ಯಕರ್ತರು ಓಡುತ್ತಾ ಇರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತ. ಯಾಕಂದ್ರೆ ಸಾಕಷ್ಟು ಜನ ಕಾರ್ಯಕರ್ತರು ಈಗಾಗಲೇ ಪೊಲೀಸರು ಬಂಧುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಏಕಾಏಕಿ ಈಗಾಗಲೇ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನು ಖಂಡಿಸಿ ಅವರ ಸದಾಶಿವನಗರ ನಿವಾಸದಲ್ಲಿರುವಂತಹ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಈಗಾಗಲೇ ಅವರು ಮತ್ತೆ ನೋಡ್ತಾ ಇರ್ಬೋದು ಎಲ್ಲ ಒಂದು ಅವರು ಬಿಜೆಪಿ ಕಾರ್ಯಕರ್ತರು ಅಂದರೆ ಯುವ ಕಾರ್ಯಕರ್ತರನ್ನ ಪೊಲೀಸರು ಹುಡುಕಿ ಕರ್ಕೊಬಂದು ಬಂಧಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸುನಿಲ್, ಸುಮಾರು ಎಷ್ಟು ಕಾರ್ಯಕರ್ತರು ಬಂದಿದ್ದಾರೆ ಇವತ್ತು ಮುತ್ತಿಗೆಗೆ? ಎಷ್ಟು ಬಸ್ಗಳನ್ನ ತರಲಾಗಿದೆ ಅಂತ ಅವ್ರನ್ನೆಲ್ಲ ವಶಕ್ಕೆ ಪಡೆಯೋದಕ್ಕಲ್ಲಿ ಎಷ್ಟು ವಾಹನಗಳನ್ನ ತಂದಿದ್ದಾರೆ ಪೊಲೀಸರು ಕೂಡ? ಅವಿನಾಶ್, ಪ್ರಮುಖವಾಗಿ ಇವತ್ತಿನ ಪ್ರತಿಭಟನೆ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಇರಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಒಂದು 50ಕ್ಕಿಂತ ಹೆಚ್ಚು ಕಾರ್ಯಕರ್ತರು ಒಬ್ಬೊಬ್ಬರಾಗಿ ನಿಧಾನವಾಗಿ ಎಲ್ಲರೂ ಕೂಡ ಪ್ಯಾಲೇಸ್ ಗ್ರೌಂಡ್ ನ ಗಾಯತ್ರಿ ವಿಹಾರ ಅಂತ ಒಂದು ಪ್ಯಾಲೇಸ್ ಗ್ರೌಂಡ್ ಒಂದು ಗ್ರೌಂಡ್ ನಲ್ಲಿ ಸೇರ್ಕೊಳ್ತಾರೆ. ಅದಾದ ನಂತರ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿಯನ್ನು ಆಧರಿಸಿ ಬರುವಂತ ಸಂದರ್ಭದಲ್ಲಿ ಏಕಾಏಕಿ ಏರ್ಪೋರ್ಟ್ ರಸ್ತೆ ಅವರನ್ನ ವಶಕ್ಕೆ ಪಡೆದಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಎಲ್ಲ ಕಾರ್ಯಕರ್ತರನ್ನ ಪೊಲೀಸರು ಬಂಧನವನ್ನು ಕೂಡ ಭಾರತ್ ಮಾತಾಕ್ಕಿಂತ ಘೋಷಣೆ ಅರೆಸ್ಟ್ ಮಾಡ್ತಾರೆ. ಎಲ್ಲರೂ ಕೂಡ